ಸನ್ಮಾನ್ಯ ಅಧ್ಯಕ್ಷರೇ, ನಾಗನಗೌಡ ಕಂದಕೂರವರು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ಕ್ಷೇತ್ರದಿಂದ ಕಳೆದ 2018 ವಿಧಾನಸಭೆಯಲ್ಲಿ ಆಯ್ಕೆಯಾಗಿ ನಮ್ಮೆಲ್ಲರ ಜೊತೆ ಸದಸ್ಯರಾಗಿ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೃಷಿಕರಾಗಿ ಭಾಳ ಪ್ರಾಮಾಣಿಕರಾಗಿ ಹೋರಾಟಗಾರರಾಗಿ ಕೃಷಿ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಪಡೆದಂಥ ಕೃಷಿಕರು ಆಗಿದ್ದರು. ಜೊತೆಗೆ ಅವರು ಏನು ಜಿಲ್ಲಾ ಪರಿಷತ್ತು ಸದಸ್ಯರಾಗಿ, ಕಮಿಟಿಯ ಸದಸ್ಯರ ಅಧ್ಯಕ್ಷರಾಗಿ, ಈ ಒಂದು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ 2019ರಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. 2008 ಮತ್ತು 2013ರಲ್ಲೂ ಕೂಡ ನಿಂತು ಸೋಲನ್ನು ಅನುಭವಿಸಿದರು. ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಆಪ್ತರೂ ಕೂಡ ಆಗಿದ್ದರು. ಒಂದೇ ಪಕ್ಷದಲ್ಲಿದ್ದು ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕಂದಕೂರವರ ಪುತ್ರ ಶರಣಗೌಡ ಕಂದಕೂರವರು ನಮ್ಮ ಜೊತೆ ಈಗ ಶಾಸಕರಾಗಿದ್ದಾರೆ. ಅವರಿಗೆ, ಅವರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಆ ದೇವರು ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ಅವರ ಕುಟುಂಬಕ್ಕೆ ಇವರ ಮರಣವನ್ನು ಹೊಂದಿರತಕ್ಕಂಥ ಇವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ಅವರಿಗೆ ಧೈರ್ಯವನ್ನು ಕೂಡ ಆ ದೇವರು ಆಶೀರ್ವದಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಅದೇ ರೀತಿ ಪ್ರೊಫೆಸರ್ ಅಮೃತ ಸೋಮೇಶ್ವರವರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕನ್ನಡ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ, ಪ್ರತಿಯೊಂದು ಕಲೆ ಎಲ್ಲದಕ್ಕೂ ಕೂಡ ಅಪಾರವಾದಂಥ ಸೇವೆಯನ್ನು ಸಲ್ಲಿಸುವ ಮೂಲಕ ಒಂದು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ, ಗೌರವ ಡಾಕ್ಟರೇಟನ್ನು ಕೂಡ ಪಡೆದಿದ್ದಾರೆ. ಅಂಥ ಅಮೃತ ಸೋಮೇಶ್ವರವರ ನಿಧನದಿಂದ ಸಾಹಿತ್ಯ ಕ್ಷೇತ್ರಕ್ಕೆ, ನಮ್ಮ ರಾಜ್ಯಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅಂಥೇಳಿ ಅವರ ಕುಟುಂಬಕ್ಕೂ ಕೂಡ ಚಿರ ಶಾಂತಿಯನ್ನು ಕೊಟ್ಟು ದೇವರು ಅವರ ಕುಟುಂಬ ವರ್ಗದ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.